ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಬೋರ್ಡಗ ವಾಸ್ಕರ್ ಟ್ರೋಫೀಸ್ ಡನ್ ನಾವು ಆಸ್ಟ್ರೇಲಿಯಾ 3-1 ಸೀಸ್ ನಾವು ಮಾಡ್ತಾ ಇದ್ದಂಗೆ ಚಾಂಪಿಯನ್ಸ್ ಆಗಿದ್ದಂತೂ ಆಯಿತು ಬಟ್ ಪ್ಲೇಯರ್ ಆಫ್ ದ ಸೀರೀಸ್ ಆಗಿದ್ದು ಯಾರು ಇವಾಗ ಅದು ಇಂಪಾರ್ಟೆಂಟಾ ಹೌದು ಗೊತ್ತು ಬುಮ್ರಾಗ್ ಬಂದಿದೆ ಪ್ಲೇಯರ್ ಆಫ್ ದ ಸೀರೀಸ್ ಅದು ಇಂಪಾರ್ಟೆಂಟಾ ಇವಾಗ ನಮಗೆ ಬೇಕಾಗಿದ್ದು ಟ್ರೋಫಿ ಗುರು ಬುಮ್ರಾಗ್ ಸೀರೀಸ್ ಅಲ್ಲ ಪ್ಲೇಯರ್ ಆಫ್ ದ ಸೀರೀಸ್ ಅಲ್ಲ ಅಲ್ಲಿ ಹೌದು ಗುರು ಅದು ಇಂಪಾರ್ಟೆಂಟೇ ಇದು ಇಂಪಾರ್ಟೆಂಟೇ ನೋಡಿ ಇನ್ನು ಲೂಸಿಂಗ್ ಕಾಸು ಒಂದು ಸೀರೀಸ್ನ ಸೋತಿರೋಂಥ ಟೀಮಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಬರುತ್ತೆ ಅಂತ ಅಂದರೆ ಬುಮ್ರಾನ ಪರ್ಫಾರ್ಮೆನ್ಸ್ ಯಾವ ರೇಂಜಿಗೆ ಇತ್ತು ಯಾವ ಲೆವೆಲ್ಗೆ ಇತ್ತು ಈ ಸೀರೀಸಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಮಗ ಜಸ್ಟ್ ಬಿಕಾಸ್ ಆಫ್ ಬುಮ್ರಾ ಆಸ್ಟ್ರೇಲಿಯಾದವರು ಸ್ವಲ್ಪ ಭಯ ಪಟ್ಟಿದ್ದು ಅವ್ರು ಬ್ಯಾಟಿಂಗ್ ಆಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಭಯ ಹುಟ್ಟಿಸಿದ್ದು ಯಾರು ಅಂತ ಅಂದರೆ ನಮ್ಮ ಬೌಲಿಂಗಲ್ಲಿ ಅಂಥ ಮಟ್ಟಿಗೆ ಕನ್ವಿನ್ಸಿಂಗ್ ಬೌಲಿಂಗ್ನ ಏನು ನಾವು ಇಂಡಿಯಾದವರು ಮಾಡಿಲ್ಲ ಅವರಿಗೆ ಕಂಪೇರ್ ಮಾಡ್ತು ಅಂತಂದರೆ ಆ ರೇಂಜಿಗೆ ಕನ್ವಿನ್ಸಿಂಗ್ ಬೌಲಿಂಗ್ ಅಂತೂ ಈ ಸೀರೀಸಲ್ಲಿ ಮಾಡೇ ಇಲ್ಲ ಒಂದು ರೇಂಜಿಗೆ ಕನ್ವಿನ್ಸ್ ಮಾಡಿದ್ದು ಯಾರು ಅಂತಂದರೆ ಒಂದು ರೇಂಜಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರು ಅಂತಂದರೆ ಅದು ಜಸ್ಪ್ರೀತ್ ಬುಮ್ರಾ ಅವರ ಪರ್ಫಾರ್ಮೆನ್ಸಿಂದ ಮಾತ್ರ ನಮ್ಮ ಇಂಡಿಯನ್ ಬೌಲಿಂಗ್ ಯೂನಿಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಅನ್ನಿಸ್ಕೊಂಡಿರುವಂಥದ್ದು ಸೊ ಅದನ್ನ ಬಿಡ್ತು ಅಂತಂದರೆ ಬುಮ್ರಾ ಒಬ್ರು ಇರಲಿಲ್ಲ ಅಂತಂದರೆ ಈ ಸೀರೀಸ್ ಏನಿತ್ತು ಸಿಕ್ಕಾಪಟ್ಟೆ ಒನ್ ಸೈಡೆಡ್ ಆಗಿ ಹೋಗ್ಬಿಟ್ಟಿರೋದು ಇವಾಗ ಆಲ್ರೆಡಿ 3-1 ಅಂತಂದರೆ ಸೀರೀಸ್ ಒನ್ ಸೈಡೆಡೇ ಇಲ್ಲ ಅಂತಂದರೆ ಇನ್ನೂ ತೀರಾ ಒನ್ ಸೈಡೆಡು ಎಲ್ಲ ಮ್ಯಾಚಸ್ ಸೋತಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇರ್ತಿರಲಿಲ್ಲ ಬುಮ್ರಾ ಒಬ್ಬರು ಇರಲಿಲ್ಲ ಅಂತಂದಿದ್ರೆ ಪ್ಲೇಯರ್ ಆಫ್ ದ ಸೀರೀಸ್ ಇವ್ರು ತೆಗೆದಿರೋಂಥ ವಿಕೆಟ್ಸು 32 ವಿಕೆಟ್ಸು ಯಾರು ಕೂಡ ತೆಗೆದಿಲ್ಲ 32 ವಿಕೆಟ್ನ 5 ಮ್ಯಾಚ್ ಆಗ್ಬಿಟ್ಟು 32 ವಿಕೆಟ್ನ ತೆಗೆದ್ರು ಅಂತಂದರೆ 151.2 ಓವರ್ ಬೌಲಿಂಗ್ ಹಾಕಿರೋಂಥದ್ದು ಸೆಕೆಂಡ್ ಹೈಯೆಸ್ಟ್ ಇರೋದು ಪ್ಯಾಟ್ ಕಮಿನ್ಸ್ ಅವ್ರದ್ದು ಅವ್ರು ತೆಗೆದಿರೋದು 25 ವಿಕೆಟು ಅವ್ರು ಹಂಗೆ ನೋಡೋಕೆ ಹೋಯ್ತು ಅಂದರೆ 167 ಓವರ್ ಬೌಲಿಂಗ್ನ ಹಾಕಿದ್ದಾರೆ 5 ಮ್ಯಾಚ್ನ ಆಡ್ಬಿಟ್ಟು ಬುಮ್ರಾಗಿಂತ ಜಾಸ್ತಿ ಓವರ್ ಬೌಲಿಂಗ್ನ ಹಾಕಿದ್ದಾರೆ ಬಟ್ ಬುಮ್ರಾ 32 ವಿಕೆಟ್ ಆಯಿತು ಅಂದರೆ ಪ್ಯಾಟ್ ಕಮಿನ್ಸ್ 25 ವಿಕೆಟು ಥರ್ಡಲ್ಲಿ ಬರ್ತಾರೆ ಸ್ಕಾಟ್ ಬೋಲ್ಯಾಂಡ್ ಇವರ ಪರ್ಫಾರ್ಮೆನ್ಸ್ ಅಂತೂ ಚಿಂದಿ ಗುರು ಸ್ಕಾಟ್ ಬೋಲ್ಯಾಂಡ್ಗೆ ಕ್ರೆಡಿಟ್ ಕೊಡಲೇಬೇಕು ಗುರು ಈ ಸೀರೀಸಲ್ಲಿ 3 ಮ್ಯಾಚ್ ಆಡಿದ್ದಾರೆ 21 ವಿಕೆಟ್ನ ತೆಗೆದಿದ್ದಾರೆ 101 ಓವರ್ ಬೌಲಿಂಗ್ ಮಾಡಿರುವಂಥ ಸ್ಕಾಟ್ ಬೋಲ್ಯಾಂಡು 21 ವಿಕೆಟು 6 ವಿಕೆಟ್ ಈ ಮ್ಯಾಚಲ್ಲಿ ತೆಗೆದುಬಿಟ್ರಲ್ಲ ಒಂದೇ ಇನ್ನಿಂಗ್ಸಲ್ಲಿ 6 ವಿಕೆಟು ಸೊ ಈ ಮ್ಯಾಚಲ್ಲಂತೂ ಸ್ಕಾಟ್ ಬೋಲ್ಯಾಂಡ್ನ ಡಾಮಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇತ್ತು ತಿಂದಾಕ್ಬಿಟ್ರು ಅಂತ ಹೇಳ್ಬೇಕು ಈ ಸೀರೀಸಲ್ಲಿ ಸ್ಕಾಟ್ ಬೋಲ್ಯಾಂಡನ್ನು ಕೂಡ ಇಂಡಿಯನ್ ಬ್ಯಾಟರ್ಸ್ಗಳನ್ನ ಸಖತ್ತಾಗೇನೆ ತಿಂದಾಕಿದ್ದಾರೆ ಆ್ಯಂಡ್ ನಂಬರ್ 4 ಬರ್ತಾರೆ ಮೊಹಮ್ಮದ್ ಸಿರಾಜ್ ವಿತ್ 20 ವಿಕೆಟು 5 ಮ್ಯಾಚ್ನ ಆಡಿದ್ದಾರೆ 20 ವಿಕೆಟ್ನ ಇದ್ದಾರೆ ಮಿಚೆಲ್ ಸ್ಟಾರ್ಕ್ 5 ಮ್ಯಾಚ್ನ ಆಡ್ಬಿಟ್ಟು 18 ವಿಕೆಟ್ನ ಇದ್ದರೆ ನ್ಯಾಥನ್ ಲಯನ್ 5 ಮ್ಯಾಚ್ನ ಆಡ್ಬಿಟ್ಟು ಪಾಪ ಏನು ಅಸಿಸ್ಟ್ ಇಲ್ಲ ಏನು ಮಾಡ್ತಾರೆ ನ್ಯಾಥನ್ ಲಯನ್ಗೆ ಇಂಡಿಯಾದಲ್ಲಿರೋ ವಿಕೆಟ್ನ ಕೊಟ್ಟಿತ್ತು ಅಂತಂದರೆ ತಿಂದಾಕ್ಬಿಟ್ರವರು 5 ಮ್ಯಾಚಲ್ಲಿ 9 ವಿಕೆಟ್ನ ಎತ್ತಿದ್ದಾರೆ ಇಂಥ ಕಂಡೀಷನ್ ಕೂಡ ಒಬ್ಬ ಸ್ಪಿನ್ನರ್ ಎತ್ತಬೇಕು ಅಂತಂದರೆ ಕಷ್ಟನೇ ಇನ್ನು ಬ್ಯಾಟಿಂಗ್ ಸ್ಟ್ಯಾಟ್ಸ್ಗೆ ಬಂತು ಅಂತಂದರೆ ಟ್ರಾವಿಸ್ ಹೆಡ್ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಇವ್ರು ಕೊಟ್ಟ ಪರ್ಫಾರ್ಮೆನ್ಸ್ ಏನಿದೆ ಯಾರು ಕೂಡ ಮರೆಯಂಗಿಲ್ಲ ಡಾಮಿನೇಷನ್ ತೋರಿಸ್ಬಿಟ್ರೆ ಹಂಗೇನೆ ಟ್ರಾವಿಸ್ ಹೆಡ್ ಆಡ್ತಾ ಇದ್ದಂಗೆ ಸಖತ್ತಾಗಿ ಆಡಿದ್ರೆ ಮಾತ್ರ ಆಸ್ಟ್ರೇಲಿಯಾದವರು ಗೆಲ್ತಾರೆ ಅನ್ನೋ ಥರ ಒಂದು ಥಾಟ್ ಪ್ರಾಸೆಸ್ ಬಂದ್ಬಿಟ್ಟಿತ್ತು ಥರ್ಡ್ ಮ್ಯಾಚ್ನು ಕೂಡ ಮಸ್ತಾಗಿ ಆಡಿದ್ರೆ ನೋಡೋಕೆ ಹೋಯ್ತು ಅಂದರೆ 448 ರನ್ ಹೋಗೋರು ಲಿಟರಲಿ 5 ಮ್ಯಾಚಲ್ಲಿ 9 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರುವಂಥವ್ರು ಸೊ ಇವ್ರದ್ದೇನೆ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಬರುತ್ತೆ ಯಶಸ್ವಿ ಜಾಯ್ಸ್ವಾಲ್ ಕ್ಲೋಸ್ ಟು 391 ನೋಡ್ತಿದ್ದಾರೆ ಸ್ಟೀವ್ ಸ್ಮಿತ್ ಥರ್ಡ್ ಹೈಯೆಸ್ಟು 314 ರನ್ಸು ಆದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ನೋಡಿಗರು ಇವರು ಬರೋದು ನಂಬರ್ 7 ನಂಬರ್ 8 ಬಂದಂಥ ಬ್ಯಾಟಿಂಗ್ ಆಡೋಕ್ಕೆ ಬಂದರು 298 ರನ್ಸು ಸೊ ನಿತೀಶ್ ಕುಮಾರ್ ರೆಡ್ಡಿ ಅಂತೂ ಸಗದಾಗಿ ಪರ್ಫಾರ್ಮ್ ಮಾಡಿದ್ರೆ ಅಂತ ಒಪ್ಕೊಳ್ಳೇಬೇಕು ಫಿಫ್ತ್ ಹೈಯೆಸ್ಟ್ ಬಂದ್ಬಿಟ್ಟು KL ರಾಹುಲ್ 276 ರನ್ಸು ಸೊ ಟಾಪ್ 5 ತೊಗೊಂಡು ನೋಡ್ತು ಅಂತಂದರೆ ಇದರಲ್ಲಿ 3 ಜನ ಇಂಡಿಯನ್ಸ್ ಇದ್ದಾರೆ 2 ಆಸ್ಟ್ರೇಲಿಯನ್ಸ್ ಇದ್ದಾರೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇಂಡಿಯನ್ಸ್ ಒಂದು ರೇಂಜಿಗೆ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಬೇಕು ಬೇರೆಯವರು ಏನೇ ಆಡಿರ್ಬೋದು ಮಗ ಜಾಸ್ಪಾಲು ಆಡಿರ್ಬೋದು ಜೊತೆಗೆ ನಿತೀಶ್ ರೆಡ್ಡಿನೂ ಆಡಿರ್ಬೋದು ಈ ಕಡೆ ಟ್ರಾವಿಸ್ ಹೆಡ್ಡು ಆಡಿರ್ಬೋದು ಬ್ಯಾಟಿಂಗ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೋದು KL ರಾಹುಲ್ ಆಡಿರ್ಬೋದು ಎಲ್ಲರೂ ಆಡಿರ್ಬೋದು ಬಟ್ ಬುಮ್ರಾ ಅವರ ಪರ್ಫಾರ್ಮೆನ್ಸ್ ಏನಿತ್ತು ಇದೆಲ್ಲ ಕಂಪೇರ್ ಮಾಡ್ತು ಟ್ರಾವಿಸ್ ಹೆಡ್ಡಿ ಕಂಪೇರ್ ಮಾಡ್ತು ಅಂದಾಗ 400+ ರನ್ಸ್ನ ಈ ಕಡೆ 32 ವಿಕೆಟ್ನ ಹಂಗೆ ನೋಡೋಕೆ ಹೋಯ್ತು ಅಂದರೆ ಟ್ರಾವಿಸ್ ಹೆಡ್ಡು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ನ ಕೊಡಬೇಕಾಗಿತ್ತು ಪ್ಲೇಯರ್ ಆಫ್ ದ ಸೀರೀಸ್ನ ಕೊಡಬೇಕಾಗಿತ್ತು ಈ ಕಡೆ ಬುಮ್ರಾ ಏನಕ್ಕೆ ಬಂದಿದೆ ಅಂತಂದರೆ ಬುಮ್ರಾ ಒಬ್ಬರೇ ಒಂಥರ ಒಂಟಿ ಸಲಾಗಾರ ನಿಂತ್ಕೊಂಡಿದ್ದು ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಅಂತ ಬಂದಾಗ ಒಬ್ಬರೇ ಲೀಡ್ ಮಾಡ್ತಾ ಇದ್ರು ಕಷ್ಟದ ಸಿಚುವೇಶನಲ್ಲಿ ಇವರ ವಿಕೆಟ್ನೇ ಎತ್ತಿದ್ರು ಬಂದ್ಬಿಟ್ಟು ಚಿಂದಿ ಉಡಾಯಿಸ್ಬಿಟ್ರು ಆಸ್ಟ್ರೇಲಿಯನ್ ಬ್ಯಾಟರ್ಸ್ಗಳನ್ನ ಈ ಸೀರೀಸಲ್ಲಿ ಇವ್ರಿಗೆ ಪರ್ಫೆಕ್ಟ್ ಆಗಿರುವಂಥ ಸಪೋರ್ಟ್ ಸಿಕ್ಕಿತ್ತು ಅಂತಂದರೆ ಇಂಡಿಯಾ ಇವತ್ತು ಈ ಪೊಸಿಷನಲ್ಲಿ ಇರಲಿಲ್ಲ ಬ್ಯಾಟಿಂಗಲ್ಲೂ ಕೂಡ ಅಷ್ಟೇನೆ ಯಶಸ್ವಿ ಜಾಯ್ಸ್ವಾಲ್ಗೆ ಪರ್ಫೆಕ್ಟ್ ಆಗಿರುವಂಥ ಸಪೋರ್ಟು ಸಿಕ್ಕಿತ್ತು ಅಂದರೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡುವಂಥವ್ರು ಸಿಕ್ಕಿತ್ತು ಅಂತ ಅಂದಿದ್ರೆ ಅವ್ರ ಜೊತೆಗೆ ನಿಂತ್ಕೊಂಡು ಆಡೋವಂಥವ್ರು KL ರಾಹುಲ್ ಒಂದು 2 ಇನ್ನಿಂಗ್ಸ್ ಆಡೋದು ಚೆನ್ನಾಗಿ ಸೊ ಅದನ್ನ ಬಿಡ್ತು ಅಂತಂದರೆ ಯಾರು ಕೂಡ ನಿಂತ್ಕೊಂಡು ಆಡೋವಂಥವ್ರು ಸಿಗಲಿಲ್ಲ ಸೊ 2 ಎಂಡಲ್ಲೂ ಕೂಡ ವೀಕ್ನೆಸ್ ಅನ್ನೋದು ಕಾಣಿಸ್ತು ಇಂಡಿಯನ್ ಬೌಲಿಂಗಲ್ಲೂ ಕೂಡ ಕಾಣಿಸ್ತು ಬ್ಯಾಟಿಂಗಲ್ಲೂ ಕೂಡ ಕಾಣಿಸ್ತು ಬಟ್ ಬುಮ್ರಾ ಅವರಂತೂ ಕ್ಲಿಯರ್ಲಿ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ಅವ್ರಿಗೆ ಶಬಾಷ್ ಹೇಳಲೇಬೇಕು ಅದಕ್ಕೋಸ್ಕರ ಪ್ಲೇಯರ್ ಆಫ್ ದ ಸೀರೀಸ್ ಸಿಕ್ಕಿರೋದು ನಿಮ್ಮ ಅಭಿಪ್ರಾಯ ಏನು ಬುಮ್ರಾ ಅವರ ದಿಲ್ ತೋರಿಸ್ಬಿಟ್ಟು ಪರ್ಫಾರ್ಮ್ ಮಾಡೋದಲ್ಲ ಆಸ್ಟ್ರೇಲಿಯನ್ಸ್ ವಿರುದ್ಧ ಒಂಥರ ಎದೆ ಎತ್ಕೊಂಡು ಪರ್ಫಾರ್ಮ್ ಮಾಡೋದಲ್ಲ ಅಜ್ಜಿ ನಾನಿದ್ದೀನಿ ಗುರು ಅನ್ನೋ ಥರ ತೋರಿಸಿದ್ರಲ್ಲ ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಬಾಬಾ